ವೆಲ್ಕಮ್ ಟು ಮಂಜುಳಾ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಟೊಮೊಟೊ ಬಾತ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾವ ರೀತಿಯಾಗಿ ಫಸ್ಟ್ನೇದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೊಮೊಟೊ ಬಾತ್ಗೆ ನೋಡಿ, ನಾನು ನೀರಿದಾಗ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಅದರಲ್ಲಿ ನಿಮಗೆ ಫ್ರೈ ಮಾಡೋ ಟೈಮಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಂತ. ಇವಾಗ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. 4 ಸ್ಪೂನಿಂದ 5 ಸ್ಪೂನ್ವರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಚಕ್ಕೆ, ಲವಂಗ, ಮರಾಠಿ ಮಗ್ಗು, ಸ್ಟಾರು, 2 ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು 3 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ. 2 ಸ್ಪೂನ್ ಇಂಜಿ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದ್ಮೇಲೆ ಬಟಾಣಿ ನಾನು ಬಿಡಿಸಿಟ್ಕೊಂಡಿದ್ದೀನಿ ನೀಟಾಗಿ ತೊಳೆದು, ಅದು ಹಾಕ್ಕೊಳ್ಳೋಣ. ಟೊಮೊಟೊ ಬಟಾಣಿ ಹಾಕಿದ್ರೆ ಹಸಿ ಬಟಾಣಿ ತುಂಬ ಒಳ್ಳೆಯದು. 4 ಚಿಕ್ಕದಾಗಿ ಟೊಮೊಟೊ ತೊಗೊಂಡಿದ್ದೀನಿ. ಪುದೀನ ಸೊಪ್ಪು ಒಂದು ಹಿಡಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. 2 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಅರಿಶಿನ, ಫುಡ್ ಕಲರ್ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊತೀನಿ. 3 ಗ್ಲಾಸ್ ನೀರು ಹಾಕ್ಕೊತೀನಿ. ಸಾಕು, ಅಷ್ಟೇ. ಅನ್ನ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. 1-2 ವಿಸಿಲ್ ಬರೋವರೆಗೆ ಬಿಡೋಣ. 2 ವಿಸಿಲ್ ಆಗಿದೆ ನೋಡಿ. ಅನ್ನ ಈ ರೀತಿಯಾಗಿ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಉದ್ರಾಗಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಸಾಕು. ಉದ್ರಾಗಿ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿಯಾಗಿ ತುಂಬಾ ಚೆನ್ನಾಗಾಗಿದೆ ಅನ್ನ. ಇದಕ್ಕೂ ರುಬ್ಕೊಂಡು ಹಾಕೋಬೋದು, ಮಾಮೂಲಿಯಾಗಿ ಈ ರೀತಿಯಾಗಿಯೂ ಮಾಡ್ಬೋದು. ತುಂಬಾ ಟೇಸ್ಟಿ ಇರ್ತದೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಟೊಮೊಟೊ ಬಾತ್ ರೆಡಿಯಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.